ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 6ನೆಯ ಮತ್ತು 7ನೆಯ ಸಂಪುಟದ ಪೀಠಿಕೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀಮದ್ ಮತ್ಸ್ಯ ಮಹಾಪುರಾಣದ 215ನೆಯ ಅಧ್ಯಾಯದಿಂದ 251ನೆಯ ಅಧ್ಯಾಯದವರೆಗೆ 6ನೆಯ ಸಂಪುಟದಲ್ಲಿ ವಿಹಿತವಾಗಿದೆ. ಇದರಲ್ಲಿ ರಾಜಧರ್ಮ, ವಾಮನಾವತಾರದ ಕತೆ, ವರಾಹಾವತಾರ ವೃತ್ತಾಂತ, ಅಮೃತಮಂಥನ ಎಂಬ 4 ಪ್ರಧಾನ ವಿಷಯಗಳು ವರ್ಣಿತವಾಗಿವೆ. ರಾಜಧರ್ಮವು ಅತಿ ವಿಸ್ತಾರವಾಗಿದೆ. ಪ್ರಜೆಗಳ ಕರ್ತವ್ಯ, ಅಧಿಕಾರಿಗಳ ಲಕ್ಷಣ, ನಗರ ನಿರ್ಮಾಣ ಮುಂತಾದ ಹಲವು ವಿಷಯಗಳನ್ನು ಅದು ಒಳಗೊಂಡಿದೆ. ಪ್ರಾಚೀನ ಕಾಲದಿಂದ ಭಾರತೀಯರ ಸಾಮಾಜಿಕ ಜೀವನದಲ್ಲಿ ರಾಜನಿಗೆ ಅತಿ ಮುಖ್ಯವಾದ ಸ್ಥಾನವಿದೆ. ಅವರ ಜೀವನದ ಕೇಂದ್ರವೇ ಅವನು. ಅವರ ಧರ್ಮವನ್ನು ರಕ್ಷಿಸುವವನು ಅವನು. ಅವರ ವಿಪತ್ತನ್ನು ಪರಿಹರಿಸುವವನು ಅವನು.
ಅವರ ಇಹ ಪರ ಸುಖಗಳಿಗೆ ಸಹಾಯಕನು ಅವನು. ಮನುಷ್ಯ ರೂಪದಿಂದ ಬಂದ ಧರ್ಮ ದೇವತೆಯೇ ರಾಜನೆಂಬುದು ಅವರ ನಂಬಿಕೆ. ಮತ್ಸ್ಯಪುರಾಣವು ಈ ಅಭಿಪ್ರಾಯವನ್ನು ಬಹು ಮನೋಹರವಾಗಿ ಸಮರ್ಥಿಸುತ್ತದೆ. ಸಕಲ ಜಂತುಗಳ ರಕ್ಷಣಾರ್ಥವಾಗಿ ದಂಡ ಪ್ರಯೋಗವನ್ನು ಉಚಿತ ರೀತಿಯಲ್ಲಿ ಮಾಡಲೆಂದು ಬ್ರಹ್ಮನು ದೇವತೆಗಳ ಅಂಶದಿಂದ ರಾಜನನ್ನು ಸೃಷ್ಟಿಸಿದನು. ಇಂದ್ರ, ಸೂರ್ಯ, ವಾಯು, ಯಮ ಇವರ ತೇಜಸ್ಸನ್ನು ಪಡೆಯುವ ಸಲುವಾಗಿ ರಾಜನು ವ್ರತಶೀಲನಾಗಬೇಕು. ರಾಷ್ಟ್ರವೆಂಬ ಮರಕ್ಕೆ ರಾಜನೇ ಬೇರು. ಅವನು ಸುರಕ್ಷಿತವಾಗಿದ್ದರೆ ರಾಷ್ಟ್ರವು ಅಭಿವೃದ್ಧಿಗೆ ಬರುವುದು. ಪ್ರತಿಯೊಬ್ಬ ಪ್ರಜೆಯು ರಾಜನನ್ನು ರಕ್ಷಿಸಲು ಪ್ರಯತ್ನಿಸಬೇಕು. ಹೀಗೆಂದ ಮಾತ್ರಕ್ಕೆ ರಾಜನಿಗೆ ಕಟ್ಟುನಿಟ್ಟುಗಳೇನೂ ಇಲ್ಲವೆಂದು ತಿಳಿಯಕೂಡದು. ಅವನ ಸರ್ವಸ್ವವು ಪ್ರಜೆಗಳಿಗಾಗಿ ಮೀಸಲು. ಅವರ ಕಷ್ಟ ಸುಖಗಳೇ ಅವನ ಕಷ್ಟ ಸುಖ. ಯಾವ ಕೆಲಸವನ್ನು ನಾನು ಮಾಡಿದರೆ ಪ್ರಜೆಗಳು ಸಂತುಷ್ಟರಾದರು, ಏತರಿಂದ ಅವರು ಬೇಸರಗೊಂಡಾರು ಎಂಬ ವಿಷಯವನ್ನು ರಾಜನು ಚೆನ್ನಾಗಿ ಆಲೋಚಿಸಬೇಕು. ಪ್ರಜೆಗಳಿಗೆ ಪ್ರಿಯಕರವಾದ ಕಾರ್ಯಗಳನ್ನು ಕೈಗೊಳ್ಳಬೇಕು. ಅವರಿಗೆ ಅಪ್ರಿಯವಾದುವನ್ನು ಪ್ರಯತ್ನಪೂರ್ವಕವಾಗಿ ಬಿಡಬೇಕು. ಲೋಕದಲ್ಲಿ ರಾಜನ ಸಂಪತ್ತೆಲ್ಲ ಜನರ ಅನುರಾಗದಿಂದ ಬರತಕ್ಕುದು. ಆದುದರಿಂದ ಭೂಪತಿಗಳು ತಮ್ಮ ಪ್ರಜೆಗಳಲ್ಲಿ ಪ್ರೀತಿ ಸಂತೋಷಗಳು ಹುಟ್ಟುವಂತೆ ಪ್ರಯತ್ನಿಸಬೇಕು. ಈ ರೀತಿಯಲ್ಲಿ ರಾಜನಿಗೂ ಪ್ರಜೆಗಳಿಗೂ ಅಪರಿಹಾರ್ಯವಾದ ಸಂಬಂಧವು ಏರ್ಪಟ್ಟಿದೆ. ರಾಷ್ಟ್ರದ ಹಿತದೃಷ್ಟಿಯಿಂದ ರಾಜನು ಕ್ಷೇಮವಾಗಿರಬೇಕಾದುದು ಅತ್ಯಗತ್ಯ. ಅವನ ರಕ್ಷಣೆಗಾಗಿ ಇಲ್ಲಿ ಎಷ್ಟೋ ಉಪಾಯಗಳನ್ನು ಹೇಳಿದೆ. ಈ ಸಂದರ್ಭದಲ್ಲಿ ವಿಷವನ್ನು ಪರೀಕ್ಷಿಸುವ ಮತ್ತು ಅದಕ್ಕೆ ಚಿಕಿತ್ಸೆ ಮಾಡುವ ಅನೇಕ ವಿಧಾನಗಳು ವಿವರಿಸಲ್ಪಟ್ಟಿವೆ. ವಾಮನಾವತಾರದ ಕಥೆಯು ಪ್ರಸಿದ್ಧವಾಗಿದೆ. ಎಲ್ಲ ಲೋಕಗಳನ್ನು ವಶಪಡಿಸಿಕೊಂಡು ದೇವತೆಗಳಿಗೆ ನ್ಯಾಯವಾಗಿ ಸಲ್ಲಬೇಕಾದ ಯಜ್ಞ ಭಾಗಗಳನ್ನು ಕೂಡ ತಪ್ಪಿಸಿದ ಬಲಿಚಕ್ರವರ್ತಿಯನ್ನು ಶಿಕ್ಷಿಸುವುದಕ್ಕಾಗಿ ವಿಷ್ಣುವು ವಾಮನಾವತಾರದಿಂದ ಬಂದ ಕಥೆ ಇಲ್ಲಿ ಪ್ರತಿಪಾದಿತವಾಗಿದೆ. ದೇವಮಾತೆಯಾದ ಅದಿತಿಯ ಗರ್ಭದಲ್ಲಿ ಮಹಾವಿಷ್ಣುವು ಅವತರಿಸಿರುವನೆಂದು ಪ್ರಹ್ಲಾದನು ಹೇಳುವನು. ಬಲಿಚಕ್ರವರ್ತಿ ಭಕ್ತಿ ಗೌರವಗಳನ್ನು ಸೂಚಿಸುವುದಕ್ಕೆ ಪ್ರತಿಯಾಗಿ ಆ ಹರಿ ಎಂಬುವನು ಯಾರು? ಅವನಿಗಿಂತಲೂ ಬಲಿಷ್ಠರಾದ 100 ಜನ ದೈತ್ಯರು ನನ್ನ ವಶದಲ್ಲಿದ್ದಾರೆ. ಇವರಲ್ಲಿ ಒಬ್ಬೊಬ್ಬನ ಸಾಹಸದಲ್ಲಿ ಅರೆ ಪಾಲಿನಷ್ಟು ಕೂಡ ಅವನಿಗಿಲ್ಲ ಎಂದು ಸೊಕ್ಕಿನಿಂದ ಉತ್ತರ ಕೊಡುವನು. ಭಕ್ತ ಶಿರೋಮಣಿಯಾದ ಪ್ರಹ್ಲಾದನು ತನ್ನ ಮೊಮ್ಮಗನ ಮನೋಭಾವನೆಗಾಗಿ ದುಃಖಿಸಿ ಅವನನ್ನು ಜರೆದು ವಿಷ್ಣುವಿನ ಮಹಿಮೆಯನ್ನು ವಿವರಿಸುವನು. ಬಲೀಂದ್ರನ ಗರ್ವವು ಇಳಿಯುವುದು. ತನ್ನ ತಾಮಸ ವೃತ್ತಿಗಾಗಿ ತಾನೇ ಪಶ್ಚಾತ್ತಾಪ ಪಡುವನು. ಮಾಯಾವಿಯಾದ ವಿಷ್ಣುವಿಗೆ ಯಾವ ವಿಧವಾದ ದಾನವನ್ನು ಕೊಡಕೂಡದೆಂದು ಪುರೋಹಿತನಾದ ಶುಕ್ರಾಚಾರ್ಯನು ಮುಂದೆ ಎಚ್ಚರಿಸಿದಾಗ ಆ ದೈತ್ಯರಾಜನು ಬಗೆ ಬಗೆಯ ವ್ರತಗಳನ್ನೂ ಉಪವಾಸಗಳನ್ನೂ ಮಾಡಿ ಹರಿಯನ್ನು ಒಲಿಸಿಕೊಳ್ಳುತ್ತಾನೆ. ಆತನೇ ಬಂದು
ಕೈಯೊಡ್ಡಿ ಕೊಡು ಎಂದು ಬೇಡಿದರೆ ನನಗೆ ಅದಕ್ಕಿಂತಲೂ ಮಿಗಿಲಾದ ಭಾಗ್ಯ ಉಂಟೆ ಎಂದು ಹರ್ಷದಿಂದ ಉತ್ತರ ಕೊಡುವನು. ಭಾರವನ್ನು ತಾಳಲಾರದೆ ಕುಗ್ಗಿ ಬೀಳುತ್ತಿರುವ ಭೂದೇವಿಯ ಸ್ತೋತ್ರಕ್ಕೆ ಪ್ರಸನ್ನನಾಗಿ ಯಜ್ಞಮೂರ್ತಿಯಾದ ನಾರಾಯಣನು ವರಾಹ ರೂಪದಿಂದ ಅವಳನ್ನು ಎತ್ತಿ ಸ್ವಸ್ಥಾನದಲ್ಲಿ ನಿಲ್ಲಿಸಿದನೆಂಬುದೇ ವರಾಹಾವತಾರದ ಮುಖ್ಯ ಕಥೆ. ಜಗತ್ತಿನಲ್ಲಿ ಕಂಡುಬರುವ ಸ್ವಾರ್ಥತೆಯ ಹೋರಾಟವು ಅಮೃತ ಮಂಥನದ ಉಪಾಖ್ಯಾನದಲ್ಲಿ ಪ್ರತಿಬಿಂಬಿತವಾಗಿದೆ. ದೇವತೆಗಳು ಅಸುರರು ಒಬ್ಬರ ಮೇಲೊಬ್ಬರು ಕತ್ತಿಯನ್ನು ಮಸೆಯುತ್ತಿದ್ದರು. ಅಮೃತವನ್ನು ಸಂಪಾದಿಸಬೇಕೆಂಬ ಸ್ವಾರ್ಥತೆಯಿಂದ ಇಬ್ಬರು ಒಂದಾದರು. ಅಮೃತವು ಹುಟ್ಟುವವರೆಗೂ ಒಟ್ಟಾಗಿ ಕೆಲಸ ಮಾಡಿದರು. ಆಮೇಲೆ ಅವರಲ್ಲಿ ದ್ರೋಹ ಬುದ್ಧಿ ಹುಟ್ಟಿತು. ದೈತ್ಯರು ದೇವತೆಗಳನ್ನು ವಂಚಿಸಿ ಅಮೃತದ ಪಾತ್ರೆಯನ್ನೇ ಹೊತ್ತುಕೊಂಡು ಓಡಿದರು. ಆಗ ವಿಷ್ಣುವು ಮೋಹಿನಿಯ ರೂಪದಿಂದ ಬಂದು ಅಸುರರನ್ನು ಮರಳು ಮಾಡಿ ದೇವತೆಗಳಿಗೆ ಅಮೃತವನ್ನು ಹಂಚಿದನು. ದ್ರೋಹಕ್ಕೆ ತಕ್ಕ ಶಾಸ್ತಿ. ಶ್ರೀಮದ್ ಮತ್ಸ್ಯ ಮಹಾಪುರಾಣದ 252ನೆಯ ಅಧ್ಯಾಯದಿಂದ ಕೊನೆಯ 291ನೆಯ ಅಧ್ಯಾಯದವರೆಗೆ 7ನೆಯ ಹಾಗೂ ಕೊನೆಯ ಸಂಪುಟದಲ್ಲಿ ವಿಹಿತವಾಗಿದೆ. ಇದರಲ್ಲಿ ವಾಸ್ತುಶಿಲ್ಪ, ಪ್ರತಿಮಾಲಕ್ಷಣ, ಪ್ರತಿಷ್ಠಾವಿಧಿ, ರಾಜವಂಶವರ್ಣನ, ಮಹಾದಾನಾನುಕೀರ್ತನ ಎಂಬ ವಿಷಯಗಳು ವಿವರಿಸಲ್ಪಟ್ಟಿವೆ. ವಾಸ್ತುಶಿಲ್ಪವು ಜನಜೀವನಕ್ಕೆ ಅತ್ಯಂತ ನಿಕಟವಾಗಿ ಸಂಬಂಧಿಸಿದ ಶಾಸ್ತ್ರ. ಮನೆಯ ನಿವೇಶನದ ಅಳತೆ ಎಷ್ಟಿರಬೇಕು, ಅಲ್ಲಿ ಮನೆಯನ್ನು ಕಟ್ಟಿದರೆ ಶುಭವೇ ಅಶುಭವೇ, ಅದನ್ನು ತಿಳಿಯುವ ರೀತಿ ಹೇಗೆ, ಬಾಗಿಲು ಯಾವ ಕಡೆಗೆ ಇರಬೇಕು, ಅದರ ಪ್ರಮಾಣವೇನು, ಮನೆಯ ಮುಂಗಟ್ಟುಗಳಿಗೆ ಯಾವ ಯಾವ ಜಾತಿಯ ಮರಗಳು ಒಳ್ಳೆಯವು, ಗೃಹಾರಂಭಕ್ಕೆ ಉಚಿತವಾದ ಕಾಲ ಯಾವುದು, ಗ್ರಾಮವನ್ನು ನಿರ್ಮಿಸುವ ಕ್ರಮವೇನು ಮುಂತಾದ ಎಷ್ಟೋ ವಿಷಯಗಳನ್ನು ಈ ಪ್ರಕರಣವು ತಿಳಿಸುತ್ತದೆ. ಇದರಲ್ಲಿ ಹೇಳಿರುವ ವಾಸ್ತುಶಾಂತಿ, ಬಲಿದಾನ ಮುಂತಾದ ಶಾಂತಿ ಕರ್ಮಗಳು ಆಸ್ತಿಕರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವುದರಲ್ಲಿ ಸಂದೇಹವಿಲ್ಲ. ದೇವಾಲಯಗಳ ಮತ್ತು ಮಂಟಪಗಳ ಲಕ್ಷಣವನ್ನೂ ಸಹ ಈ ಪ್ರಕರಣದಲ್ಲಿ ಹೇಳಿದೆ. ವಿಗ್ರಹಕ್ಕೂ ಆಲಯಕ್ಕೂ ಇರಬೇಕಾದ ಅನುರೂಪ್ಯ, ಮೇರು, ಮಂದರ, ಕೈಲಾಸ ಮೊದಲಾದ ವಿಧ ವಿಧವಾದ ಪ್ರಾಸಾದಗಳು, ಪುಷ್ಪಕ, ಪುಷ್ಪಭದ್ರ ಮುಂತಾದ 30 ಬಗೆಯ ಮಂಟಪಗಳು, ಸ್ಥಂಡಿಲ, ವಾಪಿ, ಯಕ್ಷಿ ಮೊದಲಾದ 10 ವಿಧದ ಪೀಠಗಳು, ಇವುಗಳ ವಿವರಣವೆಲ್ಲವೂ ಈ ಭಾಗದಲ್ಲಿ ತಿಳಿಯುತ್ತದೆ. ಶಿಲ್ಪಿಗೂ ಉಪಾಸಕನಿಗೂ ದೇವತಾಮೂರ್ತಿಯ ರೂಪ ಲಕ್ಷಣಗಳ ಜ್ಞಾನವು ಅವಶ್ಯಕ. ಶಿಲ್ಪಿಗೆ ಅದು ಎಷ್ಟು ಪರಿಪೂರ್ಣವಾಗಿರುವುದೋ ಮೂರ್ತಿಯು ಅಷ್ಟು ಪ್ರಶಸ್ತವಾಗುತ್ತದೆ. ದೇವಾಲಯಗಳಲ್ಲಿ ನಾವು ಸಾಧಾರಣವಾಗಿ ಪೂಜಿಸುವ ನಾನಾ ವಿಧವಾದ ದೇವತಾ ವಿಗ್ರಹಗಳ ಲಕ್ಷಣವು ಇಲ್ಲಿ ವಿವರವಾಗಿ ವರ್ಣಿಸಲ್ಪಟ್ಟಿದೆ. ವಾರಾಹ, ನಾರಸಿಂಹ, ವಾಸುದೇವ ಮುಂತಾದ ವೈಷ್ಣವ ಮೂರ್ತಿಗಳು, ಅರ್ಧನಾರೀಶ್ವರ, ತಾಂಡವೇಶ್ವರ, ಹರಿಹರೇಶ್ವರ ಮುಂತಾದ ಶೈವ ಮೂರ್ತಿಗಳು, ಪಾರ್ವತಿ, ಚಾಮುಂಡಿ, ಲಕ್ಷ್ಮೀ ಮುಂತಾದ ಸ್ತ್ರೀಮೂರ್ತಿಗಳು,
ಇವೆಲ್ಲ ಸಲಕ್ಷಣವಾಗಿ ಸಪ್ರಮಾಣವಾಗಿ ನಿರೂಪಿತವಾಗಿವೆ. ಇಷ್ಟೇ ಅಲ್ಲ, ಈ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡುವ ವಿಧಾನ, ಅದರಿಂದ ಉಂಟಾಗುವ ಅತಿಶಯವಾದ ಫಲ ಇವುಗಳೂ ಸಹ ವರ್ಣಿಸಲ್ಪಟ್ಟಿವೆ. ಮುಂದಿನ ಪ್ರಕರಣವು ರಾಜರ ಸಂತತಿಯನ್ನು ವಿವರಿಸುತ್ತದೆ. ಪೌರವರು, ಐಕ್ಷ್ವಾಕರು, ಮಾಗಧರು ಅಥವಾ ಬೃಹದ್ರಥರು ನಮ್ಮ ದೇಶದ ಬೇರೆ ಬೇರೆ ಪ್ರಾಂತಗಳಲ್ಲಿ ಆಳಿದರು. ಅವರಲ್ಲಿ ಅನೇಕರು ಚರಿತ್ರೆಯ ಕಾಲಕ್ಕಿಂತ ಹಿಂದಿನವರು. ಶಾಕ್ಯ, ಶುದ್ಧೋಧನ, ಸಿದ್ಧಾರ್ಥ ಮುಂತಾದ ಐತಿಹಾಸಿಕ ರಾಜರು ಇಕ್ಷ್ವಾಕು ವಂಶದವರು. ಇವರು ಮಧ್ಯ ದೇಶದಲ್ಲಿ ರಾಜ್ಯಭಾರವನ್ನು ಮಾಡಿದರು. ಮಗಧ ರಾಜ್ಯದಲ್ಲಿ ಶಿಶುನಾಕರ ಮತ್ತು ನಂದರ ಸಂತತಿಯವರು ಆಳಿದರು. ಕೌಟಿಲ್ಯನಿಂದ ನಂದರ ವಧೆಯಾಯಿತು. ಮೌರ್ಯ ಚಕ್ರಾಧಿಪತ್ಯವು ಸ್ಥಾಪಿಸಲ್ಪಟ್ಟಿತು. ಮೌರ್ಯರ ಅನಂತರ ಶುಂಗರು, ಕಣ್ವರು ರಾಜ್ಯಭಾರವನ್ನು ನಡೆಸಿದರು. ಕೊನೆಗೆ ಆಂಧ್ರರು ಮಗಧ ರಾಜ್ಯವನ್ನು ಆಕ್ರಮಿಸಿದರು. ಇವರಲ್ಲದೆ ಇನ್ನೂ ಹಲವು ಜನ ರಾಜರು ಅಲ್ಲಲ್ಲಿ ಆಳುತ್ತಿದ್ದರು. ಅವರು ಕ್ಷುದ್ರ ರಾಜರು. ಮುಂದಿನ ಪ್ರಕರಣದಲ್ಲಿ ತುಲಾ ಪುರುಷದಾನ, ಹಿರಣ್ಯಾಶ್ವದಾನ ಮುಂತಾದ ಷೋಡಶ ಮಹಾದಾನಗಳನ್ನು ವರ್ಣಿಸಿದೆ. ಮತ್ಸ್ಯ ಪುರಾಣದಲ್ಲಿ ಪ್ರತಿಪಾದಿತವಾದ ಮುಖ್ಯ ವಿಷಯಗಳ ಅನುಕ್ರಮಣಿಕೆಯನ್ನು ಹೇಳಿ, ಪುರಾಣ ಶ್ರವಣದಿಂದ ಬರುವ ಫಲವನ್ನು, ಪುರಾಣವನ್ನು ಕೇಳುವಾಗ ಅನುಸರಿಸಬೇಕಾದ ನಿಯಮಗಳನ್ನು ತಿಳಿಸಿ ಶ್ರೀಮದ್ ಮತ್ಸ್ಯ ಮಹಾಪುರಾಣವು ಸಮಾಪ್ತವಾಗುತ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮತ್ಸ್ಯ ಮಹಾಪುರಾಣದ 1ನೆಯ ಅಧ್ಯಾಯವಾದ ಮತ್ಸ್ಯ ರೂಪವನ್ನೆತ್ತಿದ ಮಹಾವಿಷ್ಣುವಿಗೂ ವೈವಸ್ವತ ಮನುವಿಗೂ ನಡೆದ ಸಂವಾದದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.